ಮಲೆನಾಡಿನ ಕುಗ್ರಾಮದ ಸರ್ಕಾರಿ ಶಾಲೆಯೊಂದರಲ್ಲಿ ಸದ್ದಿಲ್ಲದೆ ಶಿಕ್ಷಣ ಕ್ರಾಂತಿ ಮಾಡ್ತಾ ಇದ್ದ ಶಿಕ್ಷಕಿಗೆ ಇದೀಗ ದೇಶದ ಅತ್ಯುನ್ನತ ಗೌರವ ಹುಡುಕಿಕೊಂಡು ಬಂದಿದೆ. 2026ನೇ ಸಾಲಿನ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಸಮಟಗಾರು ಶಾಲೆಯ ಮುಖ್ಯ ಶಿಕ್ಷಕಿ ರತ್ನಕುಮಾರು ಎಸ್ ಆಯ್ಕೆಯಾಗಿದ್ದಾರೆ. ವಿಶೇಷ ಅಂದ್ರೆ ಈ ಬಾರಿ ಇಡೀ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಶಿಕ್ಷಕಿ ಇವರಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಲೆನಾಡ ಶಿಕ್ಷಕಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ. ಕುಗ್ರಾಮದ ಶಾಲೆ ಶಿಕ್ಷಕಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ. ಕನಿಷ್ಠ ಬಸ್ ಸೌಲಭ್ಯವೂ ಇಲ್ಲದ ಸೌಕರ್ಯಗಳ ವಂಚಿತ ಮಲೆನಾಡಿನ ಹೊಸನಗರ ತಾಲೂಕಿನ ಸಮಟಗಾರು ಗ್ರಾಮ. ಈ ಕುಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದೆರಡು ದಶಕಗಳಿಂದ ಅಕ್ಷರ ದಾಸೋಹ ನಡೆಸುತ್ತಿರುವ ಮುಖ್ಯ ಶಿಕ್ಷಕಿಗೆ ಈಗ ರಾಷ್ಟ್ರಮಟ್ಟದ ಪ್ರಶಸ್ತಿ ಲಭಿಸಿದೆ. ಹಾಗೆ ಇವರ ಹೆಸರು ರತ್ನಕುಮಾರಿ. ಪ್ರತಿದಿನ ತೀರ್ಥಹಳ್ಳಿ ಪಟ್ಟಣದಿಂದ ಬಸ್ ಹಿಡಿದು ಶಾಲೆಗೆ ತಲುಪುವ ರತ್ನಕುಮಾರಿ ಅವರು ಕಳೆದ 24 ವರ್ಷಗಳಿಂದ ಇದೇ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಇದ್ದಾರೆ. 15 ವರ್ಷಗಳಿಂದ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಶಾಲೆಯನ್ನ ಮಾದರಿಯನ್ನಾಗಿ ನಡೆಸುತ್ತಿದ್ದಾರೆ. ನಾಲ್ಕು ಗೋಡೆಗಳ ಮಧ್ಯೆ ಪಾಠ ಮಾಡುವ ಸಾಂಪ್ರದಾಯಿಕ ಶೈಲಿಯನ್ನು ಬಿಟ್ಟು ಪ್ರಕೃತಿ ಮಡಿಲಲ್ಲಿ ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿರುವುದು ಈ ಶಾಲೆಯ ವಿಶೇಷ. ಶಾಲಾ ಆವರಣದಲ್ಲೇ ಸುಂದರ ಉದ್ಯಾನವನ ಹಾಗೂ ಔಷಧೀಯ ಸಸ್ಯವನ್ನು ನಿರ್ಮಿಸಲಾಗಿದ್ದು ಪರಿಸರದೊಂದಿಗೆ ಬೆರೆಯುತ್ತಾ ಮಕ್ಕಳು ವಿಭಿನ್ನವಾಗಿ ಕಲಿತಾ ಇದ್ದಾರೆ. ಶಾಲೆಯ ಉತ್ತಮ ಶಿಕ್ಷಣಕ್ಕೆ ಮಾರುಹೋದ ಸುತ್ತಮುತ್ತಲಿನ ಗ್ರಾಮೀಣ ಪೋಷಕರು ಸ್ವತಃ ವಾಹನ ವ್ಯವಸ್ಥೆ ಮಾಡಿಕೊಂಡು 42ಕ್ಕೂ ಹೆಚ್ಚು ಮಕ್ಕಳನ್ನ ಈ ಶಾಲೆಗೆ ಕಳುಹಿಸುತ್ತಿದ್ದಾರೆ. ಅದೇ ಈಗೊಂಥರ ಪ್ರಶಸ್ತಿ ಎಲ್ಲ ಬಂದಿದೆ, ಆದ್ರೆ ನನ್ನನ್ನೆಲ್ಲೂ ಇದು ಉಪ್ಸಲ್ಲ ಸರ್. ಯಾಕಂದ್ರೆ ನಾನು ಪ್ರಶಸ್ತಿಯಿಂದ ಹೋದವಳಲ್ಲ. ಪ್ರಶಸ್ತಿನ ನನಗೆ ಇಲಾಖೆ ಕೊಡಿಸಿದೆ ಅಂತ ಹೇಳ್ತೀನಿ. ಯಾರು ಪ್ರಶಸ್ತಿಯಿಂದ ಹೋಗುವಂತ ಗುಣ ನಂದಲ್ಲ, ನಂಗೆ ಬೇಡ ಅದು. ಆದ್ರೆ ಒಂದು ಆ ಪ್ರಶಸ್ತಿಯಿಂದ ನನ್ನ ಶಾಲೆ ಅಲ್ಲಿ ಹೋಯ್ತಲ್ಲ, ಆ ಸಂಭ್ರಮ ಇದೆ. ಯಾಕಂದ್ರೆ ಇದನ್ನ ಯಾರು ನೋಡ್ತಿರ್ಲಿಲ್ಲ ಸರ್. ಈಗ ನ್ಯಾಷನಲ್ ಟೀಮ್ ಬರುತ್ತಂತ ಅವ್ರೆಲ್ಲ ಬರ್ತಿದ್ರು. ನಂಗೊಂದು ಪ್ರಶಸ್ತಿ ಬಂದಿದೆ ಅಂದಿದ್ದಕ್ಕೆ ಅವ್ರು ಬರ್ತಾ ಇದ್ದಾರೆ. ಈ ರಿಮೋಟ್ ಪ್ಲೇಸ್ ಅಲ್ಲಿರುವಂತಹ ಬಸ್ಸೇ ಫೆಸಿಲಿಟಿ ಇಲ್ಲದಂತ ಶಾಲೆಗೆ ಯಾರೋ ಒಬ್ಬ ದೊಡ್ಡ ಅಧಿಕಾರಿಗಳು ಬರ್ತಾರೆ, ಇನ್ಯಾರೋ ಒಬ್ಬ ಎಜುಕೇಶನ್ ಮಿನಿಸ್ಟರ್ ಬರ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆಗೆ ಅದಕ್ಕೆ ನಾನು ಮೀಡಿಯಾದವ್ರು ಹುಡ್ಕೊಂಡು ಬಂದಿದ್ದಾರೆ. ಅದಕ್ಕೆಲ್ಲ ಕಾರಣ ಈ ಪ್ರಶಸ್ತಿ. ಹಾಗಾಗಿ ಪ್ರಶಸ್ತಿ ಖುಷಿ ಅನಿಸಿದೆ ನನಗೆ. ಇನ್ನು ಈ ಹಿಂದೆ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದ ರತ್ನಕುಮಾರಿ ಅವರಿಗೆ ಇದೀಗ ರಾಷ್ಟ್ರ ಪ್ರಶಸ್ತಿಯ ಗುರಿ ಮೂಡಿದೆ. ರತ್ನಕುಮಾರಿ ಅವರ ಈ ಸಾಧನೆಗೆ ಶಾಲೆಯ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಟಗಾರು ಇವತ್ತು ಭಾರತ ದೇಶದ ಭೂಪಟದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಮ್ಮೆಯ ಸಂಗತಿ ಇನ್ನೊಂದು ಯಾವ್ದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗಿ ಇದಕ್ಕೆ ರತ್ನ ಟೀಚರ್ ನಮ್ಮ ಶಾಲೆಯನ್ನ ರಾಷ್ಟ್ರ ಮಟ್ಟದಲ್ಲಿ ತಗೊಂಡು ಹೋಗಿದ್ದಾರೆ ಅಂದ್ರೆ ಇಡೀ ಸಮಟಗಾರುವಿಗೆ ಬಹಳ ಹೆಮ್ಮೆ. ನಂಗೆ ತುಂಬಾ ಸಂತೋಷ ಇದೆ. ಹೇಗೆ ಅಂತ ಹೇಳಿದ್ರೆ ಈಗ ನಂಗೆ ನಿಜವಾಗಿ ಪದಗಳಲ್ಲಿ ಅದನ್ನ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದು ಪುಟ್ಟ ಹಳ್ಳಿ ಈ ರೀತಿ ದೆಹಲಿ ಮಟ್ಟಕ್ಕೆ ಹೋಗಬಹುದು ಅಂತ ಇರಲಿಲ್ಲ. ಆದ್ರೆ ಈಗ ದೆಹಲಿ ನಮ್ಮ ಊರಿಗೆ ಹಳ್ಳಿಗೆ ಬಂದು ನಿಂತಿದೆ ಇವತ್ತು. ಇದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಅದು ಬಹಳ ದೊಡ್ಡ ಸಾಧನೆ. ಆ ಸಾಧನೆ ಹಿಂದೆ ತುಂಬಾ ಜನರ ಬೆಂಬಲ ಉಂಟು, ಪ್ರೋತ್ಸಾಹ ಉಂಟು, ಸೂಚನೆಗಳುಂಟು, ಸಹಕಾರಗಳುಂಟು. ಅದೆಲ್ಲ ಇವತ್ತು ಕಾರ್ಯರೂಪಕ್ಕೆ ಬರುವುದುಂಟಲ್ಲ, ಇದಕ್ಕಿಂತ ಸಂತೋಷ ಇನ್ನೇನು ಬೇಕು? ಆನಂದ, ಬ್ರಹ್ಮಾನಂದ. ಆಧುನಿಕ ಸೌಲಭ್ಯಗಳಿಲ್ಲದಿದ್ದರೂ ನಿಷ್ಠೆ ಮತ್ತು ನವೀನ ಬೋಧನಾ ಶೈಲಿಯಿಂದ ಗ್ರಾಮೀಣ ಮಕ್ಕಳ ಭವಿಷ್ಯವನ್ನು ರೂಪಿಸಬಹುದೆಂದು ಸಾಧಿಸಿ ತೋರಿಸುವ ಅಡೆತಡೆಗಳು ಎಷ್ಟೇ ಇದ್ರೂ ಕೂಡ ನಿಷ್ಠೆ ಮತ್ತು ಸಮರ್ಪಣಾ ಭಾವವಿದ್ರೆ ಹಿಮಾಲಯದಷ್ಟೇ ಎತ್ತರದ ಸಾಧನೆ ಮಾಡಬಹುದು ಎಂಬುದಕ್ಕೆ ಶಿಕ್ಷಕಿ ರತ್ನಕುಮಾರಿ ಅವರೇ ಸಾಕ್ಷಿ. ಕರ್ನಾಟಕದ ಕೀರ್ತಿ ಪತಾಕೆಯನ್ನ ದೇಶದ ರಾಜಧಾನಿಯಲ್ಲಿ ಹಾರಿಸಲಿದ್ದಾರೆ.